ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನ ಬೆಂಗಳೂರಿನ ಅತ್ಯಂತ ಸುಂದರ ಮತ್ತು ಅಪರೂಪದ ದೇವಸ್ಥಾನವೊಂದಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಅದುವೇ ದೊಮ್ಲೂರ್ ಲೇಔಟ್‌ನಲ್ಲಿರುವ ಶ್ರೀ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ. ಬನ್ನಿ ಈ ದೇಗುಲದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. 1995ರಲ್ಲಿ ನಿರ್ಮಾಣವಾದ ಈ ದೇವಸ್ಥಾನವು ಚೋಳರ ಕಾಲದ ವಾಸ್ತುಶಿಲ್ಪ ಶೈಲಿಯನ್ನು ನೆನಪಿಸುತ್ತದೆ. ಇಲ್ಲಿನ ಪ್ರತಿಯೊಂದು ಕಂಬ ಮತ್ತು ಕೆತ್ತನೆಗಳು ಮನಮೋಹಕವಾಗಿವೆ. ಸಾಮಾನ್ಯವಾಗಿ ಭಾರತದಲ್ಲಿ ಸೂರ್ಯನ ದೇಗುಲಗಳು ಕಡಿಮೆ, ಆದರೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಈ ದೇಗುಲ ಭಕ್ತರ ಪಾಲಿನ ಶಕ್ತಿ ಕೇಂದ್ರವಾಗಿದೆ. ದೊಮ್ಮಲೂರು ಬಸ್ ನಿಲ್ದಾಣ ಅಥವಾ ದೊಮ್ಮಲೂರು ಫ್ಲೈಓವರ್ ಇವು ದೇವಸ್ಥಾನಕ್ಕೆ ಹತ್ತಿರದ ಬಸ್ ನಿಲ್ದಾಣಗಳಾಗಿವೆ. ओम कृषधरी महाचंडी मुक्तकेशी वलिप्रिये कुलाचार प्रसन्नास्ये नमस्ते शंकर प्रिये घोरदंस्त्रे कोटराक्षी ನಿಮ್ಮ ಸ್ವಂತ ವಾಹನದಲ್ಲಿ ಎಚ್ಎಎಲ್ ಹಳೆಯ ವಿಮಾನ ನಿಲ್ದಾಣದ ರಸ್ತೆಯಲ್ಲಿ ಪ್ರಯಾಣಿಸಿ ದೊಮ್ಮಲೂರು ಲೇಔಟ್‌ನಲ್ಲಿರುವ ಕೃಷ್ಣರೆಡ್ಡಿ ಕಾಲೋನಿಯನ್ನು ತಲುಪಬಹುದು. ದೇವಾಲಯದ ಆವರಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಲಭ್ಯವಿದೆ. ಶಿವೋಹಂ ಶಿವ ದೇವಸ್ಥಾನದಿಂದ ಕೇವಲ 3ರಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಈ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಸುಲಭವಾಗಿ ತಲುಪಬಹುದು. ಗರ್ಭಗುಡಿಯಲ್ಲಿ ನೀವು 3.25 ಅಡಿ ಎತ್ತರದ ಸೂರ್ಯನಾರಾಯಣ ಸ್ವಾಮಿಯ ಭವ್ಯ ವಿಗ್ರಹವನ್ನು ನೋಡಬಹುದು. ವಿಶೇಷವೆಂದರೆ ಸೂರ್ಯದೇವನು ತನ್ನ ಸಪ್ತಾಶ್ವಗಳ ಅಂದರೆ 7 ಕುದುರೆಗಳ ರಥದ ಮೇಲೆ ಕುಳಿತಿರುವ ಭಂಗಿಯಲ್ಲಿದ್ದಾನೆ. ಈ ವಿಗ್ರಹವನ್ನು ನೋಡುವುದೇ ಒಂದು ಅಪರೂಪದ ಅನುಭವ. ಮುಖ್ಯ ದೇವರ ಜೊತೆಗೆ ದೇವಾಲಯದ ಆವರಣದಲ್ಲಿ ಗಣೇಶ, ಆಂಜನೇಯ, ಉಗ್ರ ನರಸಿಂಹ, ಸರಸ್ವತಿ, ವೈಷ್ಣವಿ ದೇವಿ, ಶನಿ ಮಹಾತ್ಮ ಮತ್ತು ನವಗ್ರಹಗಳಂತಹ ಇತರ ದೇವರುಗಳನ್ನು ಸಣ್ಣ ಸನ್ನಿಧಿಗಳನ್ನು ಸಹ ನಾವು ನೋಡಬಹುದು. ಇಲ್ಲಿ ಪ್ರತಿ ವರ್ಷ ನಡೆಯುವ ರಥಸಪ್ತಮಿ ಹಬ್ಬ ಬಹಳ ಪ್ರಸಿದ್ಧ. ಅಂದು ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನಕ್ಕೆ ಬರುತ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಚೆನ್ನಕೇಶವ ಸ್ವಾಮಿ, ಸೌಮ್ಯನಾಯಕಿ ಮತ್ತು ರಂಗನಾಯಕಿ ಅಮ್ಮನವರ ಸನ್ನಿಧಿಗಳು ಸಹ ಇವೆ. ಭಾರತದಲ್ಲಿ ಸೂರ್ಯ ದೇವರಿಗೆ ಸಮರ್ಪಿತವಾದ ದೇವಾಲಯಗಳು ಅತಿ ವಿರಳ. ಅಂತಹ ಅಪರೂಪದ ಮತ್ತು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಒಂದು ಸುಂದರ ದೇವಸ್ಥಾನವೇ ದೊಮ್ಮಲೂರಿನಲ್ಲಿರುವ ಶ್ರೀ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ. ಈ ದೇವಾಲಯವು ಪ್ರಾಚೀನ ಇತಿಹಾಸ ಹೊಂದಿಲ್ಲದಿದ್ದರೂ ಆಧುನಿಕ ಕಾಲದಲ್ಲಿ ಭಕ್ತಿ ಮತ್ತು ವಾಸ್ತುಶಿಲ್ಪದ ಸಂಗಮವಾಗಿ ನಿಂತಿದೆ.
ಇದನ್ನು 1995ರಲ್ಲಿ ಶ್ರೀ ಪಾಟೀಲ್ ಡಿ.ಆರ್. ಕೃಷ್ಣರೆಡ್ಡಿ ಅವರು ನಿರ್ಮಿಸಿದರು ಮತ್ತು ಸಿದ್ಧಗಂಗಾ ಮಠದ ಪರಮಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರು ಉದ್ಘಾಟಿಸಿದರು. श्रीमन्नारायण नारायण हरे हरे श्रीमन्नारायण नारायण हरे हरे श्रीमन्नारायण नारायण हरे हरे श्रीमन्नारायण नारायण हरे हरे तेरी लीला सबसे न्यारी न्यारी हरे हरे हाँ तेरी लीला सबसे न्यारी न्यारी हरे हरे तेरी लीला सबसे न्यारी न्यारी हरे हरे भज मन नारायण नारायण हरे हरे भज मन नारायण मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं ಬೆಂಗಳೂರಿನ ಗದ್ದಲದ ನಡುವೆಯೂ ಈ ದೇವಾಲಯವು ಅತ್ಯಂತ ಶಾಂತ ಮತ್ತು ಸ್ವಚ್ಛ ಪರಿಸರವನ್ನು ಹೊಂದಿದೆ. ಇದು ಭಕ್ತರಿಗೆ ಆಧ್ಯಾತ್ಮಿಕ ನೆಮ್ಮದಿ ನೀಡುತ್ತದೆ. ನೀವು ಬೆಂಗಳೂರಿನಲ್ಲಿದ್ದರೆ ಅಥವಾ ಭೇಟಿ ನೀಡಲು ಬಯಸುತ್ತಿದ್ದರೆ ಈ ಅನನ್ಯ ಸೂರ್ಯ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ. ಸೂರ್ಯ ದೇವರ ಆಶೀರ್ವಾದ ಪಡೆದು ಮನಸ್ಸಿಗೆ ಶಾಂತಿ ಕಂಡುಕೊಳ್ಳಿ. ದೇವಾಲಯದ ಆವರಣವು ಅತ್ಯಂತ ಸ್ವಚ್ಛವಾಗಿದೆ ಮತ್ತು ಶಾಂತಿಯುತ ವಾತಾವರಣವನ್ನು ಹೊಂದಿದೆ. ಭಕ್ತರಿಗೆ ಪ್ರಸಾದ ವಿತರಣೆ ಮತ್ತು ಸಾಕಷ್ಟು ಪಾರ್ಕಿಂಗ್ ಸ್ಥಳಾವಕಾಶ ಲಭ್ಯವಿದೆ. ದೇವಾಲಯದ ಆಡಳಿತವು ಸಮುದಾಯ ಸೇವೆ ಕಾರ್ಯಕ್ರಮಗಳನ್ನು ನಡೆಸುತ್ತದೆ. ಉದಾಹರಣೆಗೆ, ಮಕ್ಕಳಿಗೆ ಭರತನಾಟ್ಯ ತರಬೇತಿ ನೀಡುತ್ತದೆ. ಮಾಘ ಮಾಸದ ಶುದ್ಧ ತೃತೀಯದಂದು ಪ್ರಾರಂಭವಾಗುವ 8 ದಿನಗಳ ಕಾಲ ನಡೆಯುವ ಬ್ರಹ್ಮರಥೋತ್ಸವವು ಮತ್ತೊಂದು ಪ್ರಮುಖ ಹಬ್ಬವಾಗಿದೆ. ಪ್ರತಿದಿನ ಬೆಳಗ್ಗೆ 6:15ಕ್ಕೆ ಕ್ಷೀರಾಭಿಷೇಕ ಮತ್ತು ಬೆಳಗ್ಗೆ 8 ಗಂಟೆಗೆ ಮಹಾಮಂಗಳಾರತಿ ನಡೆಯುತ್ತದೆ. ಭಾನುವಾರಗಳಂದು ಸೂರ್ಯನಾರಾಯಣ ಸ್ವಾಮಿಗೆ ವಿಶೇಷ ಅಭಿಷೇಕ ಮತ್ತು ಅಲಂಕಾರ ನಡೆಯುತ್ತದೆ. ಶನಿವಾರದಂದು ಶನೀಶ್ವರ ಸ್ವಾಮಿಗೂ ಮತ್ತು ಶುಕ್ರವಾರದಂದು ವೈಷ್ಣವ ದೇವಿಗೂ ಮಹಾ ಅಭಿಷೇಕ ಮಾಡಲಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರ ದೇವಸ್ಥಾನದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದ.